ಆಯ್ಲು ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು ಆಯ್ಲು ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿದ್ರೆ ಮೊಬೈಲು ಆಯ್ಲು ಕೈಲಿದ್ರೆ ಮೊಬೈಲು ಸ್ಟೈಲು ಕೈಲಿ. ಹೀಗೆ ಅಧಿಕಾರಿಗಳೊಂದಿಗೆ ಸೀರಿಯಸ್ ಆಗಿ ಸಭೆ ನಡೆಸುತ್ತಿರುವ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಸಭೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂದು ವಾಟ್ಸ್ಆಪ್, ಫೇಸ್ಬುಕ್, ಯೂಟ್ಯೂಬ್ ನೋಡ್ತಾ ಟೈಂ ಪಾಸ್ ಮಾಡುತ್ತಿರುವ ಅಧಿಕಾರಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ. ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ 2023-24ನೇ ಸಾಲಿನ ಜಿಲ್ಲಾ ಮಟ್ಟದ ಮೊದಲನೇ ತ್ರೈಮಾಸಿಕ ಅಧಿಕಾರಿಗಳ ಪ್ರಗತಿ ಪರಿಶೀಲನೆ ಸಭೆ ಏರ್ಪಡಿಸಿದರು. ಬೆಳಗ್ಗೆ 10:30ಕ್ಕೆ ಪ್ರಾರಂಭವಾದ ಸಭೆಯಲ್ಲಿ ಕರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗುತ್ತಿದೆ, ಒಂದು ಕಡೆ ಜಿಲ್ಲೆಯಲ್ಲಿ ಬರಗಾಲ ತಾಂಡವವಾಡುತ್ತಿದೆ. ಈ ಕುರಿತು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಎಸ್ಪಿಡಿಎಲ್ ನಾಗೇಶ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆ ನಡೆಸುತ್ತಿದ್ರೆ, ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸೀರಿಯಸ್ ಆಗಿ ಮೀಟಿಂಗ್ ಮಾಡ್ತಿದ್ರೆ, ಸುಮಾರು 10ರಿಂದ 15 ಅಧಿಕಾರಿಗಳು ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ತೇಲಾಡುತ್ತಿದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅನ್ನ ಕೇಳಿದ್ರೆ, ಅಧಿಕಾರಿಗಳಿಗೆ ತಿದ್ದಿ ಬುದ್ಧಿ ಹೇಳೋದು ಬಿಟ್ಟು ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೀವ್ಯಾಕೆ ನೋಡ್ತಾ ಇದ್ರೆ ಅವ್ರನ್ನ? ಈಗ ಏನಾಗುತ್ತೆ, ಅದಕ್ಕೆ ನಾನು ಪ್ರಾರಂಭದಿಂದ ನಾನು ಎಲ್ಲ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಸಭೆ ಮಾಡುವಂಥದ್ದಕ್ಕೆ ನನಗೆ ಅಷ್ಟು ಸಮಾಧಾನ ಇಲ್ಲ. ಇವತ್ತು ನಾನು ಆ್ಯಕ್ಚುಲಿ ಈಗ ಕೆಲವು ಇಲಾಖೆಗಳು ಹೇಳಬೇಕಾಗಿತ್ತು, ಅದು ಕಮ್ಯುನಿಕೇಷನ್ ಗ್ಯಾಪ್ ಆಯಿತು. ಅದಕ್ಕೆ ಯಾರ್ಯಾರ್ದು ನಾವು ಸ್ವಲ್ಪ ರಿವ್ಯೂ ಮಾಡಿದ್ವಿ, ಅವ್ರನ್ನೆಲ್ಲ ಕಳಿಸ್ಬಿಟ್ಟು ನೀವು ಮನೆಗೆ ಹೋಗೋದಲ್ಲ, ನೀವು ಕಚೇರಿಲಿ ಹೋಗಿ ಕೂತ್ಕೊಂಡು ಸಾರ್ವಜನಿಕರು ಕೆಲಸ ಮಾಡಿ ಅಂತ ಹೇಳ್ತಾಯಿದ್ವಿ. ಈ ಥರ ಆಗತ್ತೆ, ಅವ್ರ ಗಮನ ಬೇರೆ ಕಡೆ ಹೋಗುತ್ತೆ. ಅಥವಾ ಇಲ್ಲಿ ಕೂತಿದ್ದಾಗ ಈಗ ಅಕಸ್ಮಾತಿಗೆ ಏನೋ MLS ಇಲ್ಲಿದ್ದಾರೆ, ಬೇರೆ ಯಾರೋ ಫೋನ್ ಮಾಡ್ತಾರೆ, ಇನ್ನು ಫೋನ್ ಅಟೆಂಡ್ ಮಾಡ್ತಾರೆ. ಈಗ ಅವರ ಇಲಾಖೆಗೆ ಸಂಬಂಧಪಡದೇ ಇರ್ತಕ್ಕಂಥ ವಿಷಯ ಇದ್ದಾಗ ಅವ್ರ ಗಮನ ಬೇರೆ ಕಡೆ ಹೋಗ್ತಕ್ಕಂಥದ್ದು ಸಹಜ. ಇದೇನಂದರೆ ಇದು ಅಡಿಕ್ಷನ್. ಇದು ಈ ವಾಟ್ಸಪ್ಪು, ಈಗ ಫೇಸ್ಬುಕ್ಕು, ಈ ಟ್ವಿಟರು ಇವೆಲ್ಲ ಇದಾವಲ್ಲ, ಇದು ಒಂದು ರೀತಿ ಅಡಿಕ್ಷನ್. ಅದು ಬೇರೆ ಈ ಸೌಂಡ್ ಬರ್ತದೆ, ಯಾರನ್ನ ಮೆಸೇಜ್ ಆಗಿರ್ತಾನೆ ಕಿಕ್ ಅಂತದೆ, ಅದು ಎಲ್ಲಿದ್ರೆ ಗಮನ ಅದೇನು ಯಾರು ಕಳಿಸಿದ್ರು ಏನೋ ಅಂತ ನೋಡೋಕೆ ಹೋಗ್ತದೆ. ಇದು ಸ್ವಲ್ಪ ಸಹಜವಾಗಿರ್ತದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಅಧಿಕಾರಿಗಳೊಂದಿಗಿನ ಸಭೆಗೆ ಪರ್ಯಾಯ ಮಾರ್ಗ ಕಂಡುಕೊಳ್ಳಲಾಗುವುದು. ಸೀಮಿತ ಅಧಿಕಾರಿಗಳ ಸಭೆ ಮಾಡುವ ಮೂಲಕ ಸಭೆಯಲ್ಲಿ ಮೊಬೈಲ್ ಬಳಕೆ ಮಾಡಿ ಸಮಯ ವ್ಯರ್ಥ ಮಾಡುವುದಕ್ಕೆ ಬ್ರೇಕ್ ಹಾಕಲಾಗುವುದು. ಇಲ್ಲಿ ಬಂದು ಸಮಯ ವ್ಯರ್ಥ ಮಾಡುವ ಬದಲು ಕನಿಷ್ಠ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡಬಹುದು ಎಂದರು. ಆದರೆ ನನ್ನ ಅಭಿಪ್ರಾಯದಲ್ಲಿ ಅವೆಲ್ಲ ಫೋನ್ ಬಂದು ಮತ್ತೊಂದು ಯಾರಾದರೂ ಫೋನ್ ಮಾಡೋದು, ಅಕಸ್ಮಾತ್ ಈಗ ಇಲ್ಲಿರ್ತಾರೆ, ಏನೋ ಎಲ್ಲ ಎಮರ್ಜೆನ್ಸಿ ಆಯಿತು, ಆಕ್ಸಿಡೆಂಟ್ ಆಯಿತು, ಇನ್ನೊಂದಾಯಿತು, ಈ ಥರ ಏನಾದರೂ ವಿಷಯಗಳು ಬರುವಂಥದ್ದು ಸಂಬಂಧಪಟ್ಟ ಇಲಾಖೆಯವ್ರಿಗೆ ಸಹಜವಾಗಿರ್ತದೆ. ನಾವು ಅದಕ್ಕೆ ಯಾವುದಕ್ಕೆ ನಿರ್ಬಂಧ ಹಾಕಲ್ಲ, ಫೋನ್ ಮಾತಾಡಬಾರ್ದು ಅಂತ. ಬಹುಶಃ ಅವರೇ ಜವಾಬ್ದಾರಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಸೀಮಿತವಾಗಿ ಏನಾದರೂ ಮಾಹಿತಿ ವಿಚಾರ, ಈಗ ಎಷ್ಟೋ ಮಾಹಿತಿ ಸಡನ್ನಾಗಿ ಫೇಸ್ಬುಕ್ ಏನು ವಾಟ್ಸಪ್ ತರಿಸ್ಕೊ ಅಂತ ಹೇಳ್ತೀವಿ, ತಕ್ಷಣ ಕಳಿಸುವಂಥದ್ದು, ಅಂಥದ್ದಕ್ಕೆ ಬಳಕೆ ಆಗ್ತದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಎಲ್ಲರನ್ನೂ ಕೂರಿಸ್ಕೊಂಡು ಮಾಡೋವಂಥದ್ದನ್ನು ನನಗೆ ಮುಂದಿನ ದಿನಗಳಲ್ಲಿ ಅವನ್ನು ಅವಾಯ್ಡ್ ಮಾಡ್ತೀವಿ. ನಾವು ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಸುಮ್ಮನೆ ವೃಥಾ ಟೈಮ್ ವೇಸ್ಟ್ ಮಾಡ್ತಾರೆ. ಇಲ್ಲಾಂದರೆ ಅಲ್ಲಿ ಸಾರ್ವಜನಿಕರ ಕೆಲಸ ಆದರೂ ಮಾಡ್ಬೋದು. ಇನ್ನು ಜಿಲ್ಲಾ ಮಟ್ಟದ ಸಭೆ ನಡೆಸಬೇಕಾದ್ರೆ ಸಾರ್ವಜನಿಕರು ಕಟ್ಟುವ ಲಕ್ಷಾಂತರ ರೂಪಾಯಿ ತೆರಿಗೆ ಹಣವನ್ನ ಖರ್ಚು ಮಾಡ್ತಾರೆ. ಅದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕಾದ ಅಧಿಕಾರಿ ವರ್ಗ ಈ ರೀತಿ ಮೊಬೈಲ್ನಲ್ಲಿ ಮುಳುಗಿ ಹೋಗಿ ಸಮಯ ವ್ಯರ್ಥ ಮಾಡುತ್ತಿರುವುದು ದುರಂತವೇ ಸರಿ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.